ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ಮಕ್ಕಳೇ, ತುಂಬಾ ದಿನದಿಂದ ನೀವು ಆ, ಇದು ಫೀ ಪೇಮೆಂಟ್ಗೆ ಮತ್ತೆ ಕಾಲೇಜ್ ರಿಪೋರ್ಟ್ ಆಗೋದಕ್ಕೆ ಲಾಸ್ಟ್ ಡೇಟ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು. 21st ಲಾಸ್ಟ್ ಡೇಟ್ ಇದೆ, ಹೇಗ್ ಪೇ ಮಾಡೋದು, ಕಾಲೇಜಿಗೆ ರಿಪೋರ್ಟ್ ಆಗೋದು ಅಂತ. ಸೊ ವರಿ ಮಾಡಕ್ ಹೋಗ್ಬೇಡಿ, ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ಲ. ಸೊ ಡೇಟು ಎಕ್ಸ್ಟೆಂಡ್ ಆಗಿದೆ, ಓಕೆನಾ. ನಿಮ್ಗೆ ನೋಡಿ, ಇದು ಇವತ್ತು ಬಂದಿರೋಂತ ನೋಟಿಫಿಕೇಶನ್, 21st ಬಂದಿರೋಂತ ನೋಟಿಫಿಕೇಶನ್. ಓಕೆನಾ. ಡೇಟ್ ಎಕ್ಸ್ಟೆಂಡ್ ಆಗಿದೆ, ಡೋಂಟ್ ವರಿ. ಇನ್ನ ಯಾರು ಚಾಯ್ಸ್ ಎಂಟ್ರಿ ಮಾಡಿಲ್ಲ, ನೀವು ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ಎಲ್ಲ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಚಾಯ್ಸ್ ಎಂಟ್ರಿ ನೀವು ಎಲ್ಲಿವರೆಗೂ ಮಾಡ್ಬೋದು ಅಂದ್ರೆ 24ನೇ ತಾರೀಕುವರೆಗೂ ಮಾಡ್ಬೋದು, ಓಕೆನಾ. ಟೈಮ್ ಇನ್ನ ಎಕ್ಸ್ಟೆಂಡ್ ಆಗಿದೆ. ಚಾಯ್ಸ್ ಎಂಟ್ರಿ ಇನ್ನೂ ಯಾರು ಮಾಡಿಲ್ಲ, ದಯವಿಟ್ಟು ಚಾಯ್ಸ್ ಎಂಟ್ರಿನ ಮಾಡ್ಕೊಳ್ಳಿ. 24ನೇ ತಾರೀಕು 1 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಚಾಯ್ಸ್ ಎಂಟ್ರಿ ಮಾಡೋದಿಕ್ಕೆ, ಓಕೆ. ನೆಕ್ಸ್ಟ್ ನೀವು ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಫೀಸ್ ನ ಪೇ ಮಾಡೋದಿಕ್ಕೆ ಬಂದು 24ನೇ ತಾರೀಕು 2 ಗಂಟೆವರೆಗೂ ಟೈಮ್ ಇದೆ. ಫೀಸ್ ನಿಮ್ಗೆ ಗೊತ್ತಿರ್ಬೇಕೀಗ, ಚಾಯ್ಸ್ 1 ಚಾಯ್ಸ್ 2 ಅವ್ರು ಮಾತ್ರ ಫೀಸ್ ಪೇ ಮಾಡ್ತೀರಾ, ಚಾಯ್ಸ್ 3 ಅವರು ಫೀಸ್ ನ ಪೇ ಮಾಡೋದಿಲ್ಲ, ಓಕೆನಾ. ಸೊ ನಿಮ್ಗೆ ಫೀಸ್ ಪೇ ಮಾಡೋದಿಕ್ಕೆ ಮತ್ತೆ ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಎರಡಕ್ಕೂ ನಿಮ್ಗೆ ಲಾಸ್ಟ್ ಡೇಟ್ ಬಂದು 24ನೇ ತಾರೀಕು 2 ಗಂಟೆವರೆಗೂ ಟೈಮ್ ಇದೆ. ಪೇ ಮಾಡಿದಾದ್ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಪ್ಷನ್ ಬರುತ್ತಲ್ವಾ, ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಬಂದು 24ನೇ ತಾರೀಕು ಸಂಜೆ 6 ಗಂಟೆವರೆಗೂ, ಓಕೆನಾ. ಮತ್ತೆ ನೀವು ಕಾಲೇಜಿಗೆ ರಿಪೋರ್ಟ್ ಆಗೋದಕ್ಕೆ ಜಾಯ್ನಿಂಗ್ ಆಫ್ ಕಾಲೇಜು ನಿಮ್ಗೆ 25th ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ, ಸಂಜೆ 5:30ವರೆಗೂ. ಸೊ ಇವಾಗ ನೀವ್ ಏನ್ ಮಾಡ್ಬೇಕು, 24th ವರೆಗೂ ಇದೆ ಅಂತ ಅನ್ಬಿಟ್ಟು ಲಾಸ್ಟ್ ಡೇಗೆ ಪೇ ಮಾಡ್ಕೊಳ್ಳೋದು ಆತರ ಮಾಡಕ್ ಹೋದ್ರೆ ಏನಾಗುತ್ತೆ, ಸರ್ವರ್ ಬಿಸಿ ಆಗ್ಬಿಡುತ್ತೆ. ಆತರ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ನೀವು ಕ್ಲಿಯರ್ ಇದ್ದೀರಾ ನಿಮ್ಮ ಚಾಯ್ಸ್ ಎಂಟ್ರಿನಲ್ಲಿ, ಚಾಯ್ಸ್ 1 ಬೇಕಾ 2 ಬೇಕಾ ಡಿಸೈಡ್ ಮಾಡಿದೀರಾ ಅಂದ್ರೆ ದಯವಿಟ್ಟು ಚಾಯ್ಸ್ ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದಾದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಚಲನ್ನ, ಬ್ಯಾಂಕ್ ಅಲ್ಲಿ ಹೋಗಿ ಫೀಸ್ ನ ಪೇ ಮಾಡ್ಕೊಳ್ಳಿ. ಪೇ ಮಾಡಿ 4 hours ವೇಟ್ ಮಾಡಿ, ತಾಳ್ಮೆ ಇರ್ಲಿ. ಬಿಕಾಸ್ ಪೇ ಮಾಡಿದ್ಮೇಲೆ ಏನಾಗುತ್ತೆ, ಬ್ಯಾಂಕ್ನವರು ಕೆ.ಎ.ಗೆ ಅಪ್ಡೇಟ್ ಮಾಡ್ಬೇಕು ಈ ತರ ಫೀಸ್ ಆಗಿದೆ ಅಂತ. ಅದಾದ್ಮೇಲೆ ನಿಮ್ಗೆ ನಿಮ್ಮ ಪೋರ್ಟಲ್ ಅಲ್ಲಿ, ನಿಮ್ಮ ಅಪ್ಲಿಕೇಶನ್ ಪೋರ್ಟಲ್ ಅಲ್ಲಿ ಏನಾಗುತ್ತೆ, ಇದು ನಿಮ್ಮ ಕನ್ಫರ್ಮೇಶನ್ ಸ್ಲಿಪ್ ಬರೋಂಥದ್ದು. ನೀವು ಪೇ ಮಾಡಿ 1 hourಗೆ ನಮಗ್ ಡೌನ್ಲೋಡ್ ಆಗ್ತಾ ಇಲ್ಲ, ಡೌನ್ಲೋಡ್ ಆಗ್ತಾ ಅಂತ ತುಂಬಾ ಕಾಲ್ಸ್ ಮಾಡ್ತಿದ್ದೀರಾ. ದಯವಿಟ್ಟು ವೆಯ್ಟ್ ಮಾಡಿ. ನಿಮ್ಗೆ ಫೀಸ್ ರಿಸಿಪ್ಟ್ ಅಂದ್ರೆ ಚಲನಲ್ಲೇ ಕೊಟ್ಟಿದ್ದಾರೆ ನೋಡಿ, ನೀವು ಪೇ ಮಾಡಿ 4 hours ವೆಯ್ಟ್ ಮಾಡಿ, ಆಮೇಲೆ ಕನ್ಫರ್ಮೇಶನ್ ಸ್ಲಿಪ್ ಬರೋಂಥದ್ದು, ಓಕೆನಾ. ಸ್ಟಿಲ್ ನೀವು 4 hours ಆದ್ಮೇಲೂ ಬಂದಿಲ್ಲ ಅಂತ ಅಂದ್ರೆ ರಿಫ್ರೆಶ್ ಮಾಡಿ ನೋಡಿ, ಬರುತ್ತೆ, ಓಕೆನಾ. ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನೆನ್ನೆ ಎಲ್ಲ ನಿಮ್ಗೆ ಪೇ ಆನ್ಲೈನ್ ಆಪ್ಷನ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ರಿ, ವೆಯ್ಟ್ ಮಾಡೋಣ, ಅಟ್ಲೀಸ್ಟ್ ಇವತ್ತು ಬರ್ಬೋದೇನೋ. ಇನ್ ಕೇಸ್ ಬಂದಿಲ್ಲ ಅಂತಂದ್ರು ವರಿ ಮಾಡ್ಬಿಡಿ, ಚಲನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಬ್ಯಾಂಕಲ್ಲಿ ಹೋಗಿ ಪೇ ಮಾಡ್ಕೊಳ್ಳಿ, ಓಕೆನಾ. ಸ್ವಲ್ಪ ನೀವು ಆಕ್ಟಿವ್ ಆಗಿ ಬೇಗ ಬೇಗ ಕೆಲಸನ ಮುಗಿಸ್ಕೋಬೇಕು. ಯಾಕಂದ್ರೆ ನಿಮ್ಗೆ ನಾವು ಮುಂಚೆನಾನು ಹೇಳ್ತಾ ಇದೀವಿ, ಫೀಸ್ ಪೇ ಮಾಡಕ್ಕೆ ನಿಮ್ಗೆ ಜಾಸ್ತಿ ದಿನಗಳ ಟೈಮ್ ಕೊಡೋದಿಲ್ಲ. ಫೀಸ್ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ನಿಮ್ಗೆ ಮುಂಚೆನೆ ಇಂಟಿಮೇಟ್ ಮಾಡ್ತಿರ್ತೀವಿ, ಗಮನದಲ್ಲಿ ಇಟ್ಕೊಂಡು ನೀವು ಇದನ್ನ ಮಾಡ್ಕೊಳ್ಳಿ, ಓಕೆನಾ. ಬೇರೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಡೋಂಟ್ ವರಿ, ಓಕೆನಾ. ಆರಾಮಾಗಿ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಫೀಸ್ ಪೇ ಮಾಡ್ಕೊಂಡು ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಕನ್ಫರ್ಮೇಶನ್ ಸ್ಲಿಪ್ ಅಲ್ಲೇನೆ ಏನಾರ ಡಾಕ್ಯುಮೆಂಟ್ಸ್ ನ ಕಾಲೇಜಿಗೆ ತಗೊಂಡ್ ಹೋಗ್ಬೇಕು ಅಂತ ಇದೆ, ಅದಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇವಾಗಲೇ ಇಟ್ಕೊಳ್ಳಿ, ಓಕೆನಾ. ನಿಮ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ, ಓಕೆ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ಗುಡ್ ಡೇ.